ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರದ ಸುಮಾರು 70 ವಿದ್ಯಾರ್ಥಿಗಳು ನಿನ್ನೆ ರಾತ್ರಿ ವಿಷಬಾಧೆಯಿಂದ ಆಸ್ಪತ್ರೆಗೆ ಸೇರುವ ಅನಿವಾರ್ಯತೆ ಬಂದಿದೆ. ಈ ವಸತಿ ಶಾಲೆಗಳು ರಾಜ್ಯದಲ್ಲಿ ಹೇಗಾಗ್ತಾ ಇವೆ ಅಂತಂದ್ರೆ ಅವು ಜೈಲುಗಳಾಗಿ ಪರಿವರ್ತನೆ ಆಗ್ತಾ ಇವೆ. ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಎಷ್ಟೋ ಬಾರಿ ಎತ್ತಿ ತೋರಿಸಿದ್ರು ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿ ಇರ್ತಾರೆ, ಲೂಟಿ ಮಾಡುವುದರಲ್ಲಿ ನಿರತರಾಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಶಾಲೆಯ ವಿದ್ಯಾರ್ಥಿಗಳು ನಿನ್ನೆ ಊಟದಲ್ಲಿ ಏನಪ್ಪಾ ಅಂದ್ರೆ ವಿಷಬಾಧೆಯಿಂದ ವಾಂತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ವಾಂತಿ ಮಾಡೋದಕ್ಕೆ ಪ್ರಾರಂಭ ಆದ ನಂತರ ಅವರ ಒಂದು ಪೋಷಕರಿಗೆ ಕರೆಗಳು ಹೋಗ್ತವೆ. ಪೋಷಕರಲ್ಲೂ ಕೂಡ ಆತಂಕದ ಮನೆ ಮಾಡುತ್ತೆ. ಅವರು ಕೂಡ ಇಮಿಡಿಯೇಟ್ ಆಗಿ ಬರ್ತಾರೆ, ಎಲ್ಲ ಸರ್ಕಾರಿ ಆಸ್ಪತ್ರೆಗೆ ಕಳಿಸ್ತಾರೆ. ಸರ್ಕಾರಿ ಆಸ್ಪತ್ರೆ ಕಳಿಸಿದ್ರು ಕೂಡ ಕರ್ಮ ಎಂತದ್ದು ಅಂತಂದ್ರೆ ಅಲ್ಲಿಯೂ ಕೂಡ ಒಂದು ಸಮರ್ಪಕವಾಗಿರ್ತಕ್ಕಂಥ ಕಾರ್ಯ ನಿರ್ವಹಿಸ್ತಿರ್ತಕ್ಕಂಥ ಸಿಬ್ಬಂದಿಗಳೇ ಇಲ್ಲ ಅನ್ನೋದು ದುರ್ದೈವದ ಸಂಗತಿ. ಮತ್ತೆ ಗೃಹ ಸಚಿವರಿಗೆ ಕರೆ ಮಾಡಿ, ಅವರು DHO ಕರೆ ಮಾಡಿ ಅಲ್ಲಿಂದ ಇಮಿಡಿಯೇಟ್ ಆಗಿ ಬೇರೆ ಬೇರೆ ಕ್ಷೇತ್ರದ ಡಾಕ್ಟರ್ಗಳನ್ನ ಕಳಿಸಿ ಆ ವಿದ್ಯಾರ್ಥಿಗಳಿಗೆ ಏನಪ್ಪಾ ಟ್ರೀಟ್ಮೆಂಟ್ ನೀಡ್ತಿರ್ತಕ್ಕಂಥ ಕೆಲಸ ನಡೀತಾ ಇದೆ. ಅಲ್ಲ ಸರ್, ಇಷ್ಟೊಂದು ಸಮಸ್ಯೆ ಕಲ್ಯಾಣ ಕರ್ನಾಟಕ ನಮ್ಮ ಹಣೆಬರ ಎಂತ ಹಣೆಬರ ಸರ್. ವಿದ್ಯಾರ್ಥಿಗಳಿಗೆ ಒಂದ್ ವೇಳೆ ವಿಷಬಾಧೆ ಅಂತ ಆದ್ರೆ ಅವರಿಗೆ ತಿನ್ನೋದಕ್ಕೆ ಒಂದು ಒಳ್ಳೆಯ ಆಹಾರನೂ ಕೂಡ ಸಿಗ್ತಾ ಇಲ್ಲ ಅಂತಂದ್ರೆ ಎಂತ ಅವ್ಯವಸ್ಥೆ ಸರ್. ಮಕ್ಕಳು ಈ ಮಾಧ್ಯಮದವರೊಂದಿಗೆ ಮಾತಾಡಬೇಕಿದ್ದ ಸಂದರ್ಭದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಎಷ್ಟೊಂದು ಅವ್ಯವಸ್ಥೆಯಿಂದ ಕೂಡಿದೆ ಈ ಮುರಾರ್ಜಿ ದೇಸಾಯಿ ಶಾಲೆ. ಒಳ್ಳೆಯ ವಾತಾವರಣವಿಲ್ಲ, ಹುಳ ಹುಪ್ಪಟ್ಟಿಗಳ ನಡುವೆ ಮಕ್ಕಳಲ್ಲಿ ಬದುಕ್ತಾ ಇದ್ದಾರೆ. ಜೊತೆಗೆ ಸರಿಯಾಗಿರ್ತಕ್ಕಂಥ ಊಟ ಕೊಡೋದಿಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಊಟ ಕೊಡೋದಿಲ್ಲ. ಅದೇನೋ ಅಂತಾರಲ್ಲ, ಬೆಳೆಯುವ ಶಿರಿ ಮೊಳಕೆಯಲ್ಲಿ ಅಂತ. ನೀವು ಸರ್ಕಾರ ಕೊಡ್ತಿರ್ತಕ್ಕಂಥ ಕೋಟಿ ಅನುದಾನ ಎಲ್ಲಿ ಹೋಗ್ತಾ ಇದೆ? ಮಕ್ಕಳಿಗೆ ಒಂದು ತುತ್ತು ಅನ್ನ ಹಾಕಿರ್ತಕ್ಕಂಥ ತಾಕತ್ತು ಅಧಿಕಾರಿಗಳಿಗೆ ಇಲ್ಲದೆ ಹೋಯ್ತಾ? ಬರೇ ಕೇವಲ ನಿಮ್ಮ ಮನೆ ನೀವು ಲೂಟಿ ಮಾಡೋದ್ರಲ್ಲೇ ನಿರತರಾಗಿದ್ದೀರಿ ಅಂತಂದ್ರೆ ಮಕ್ಕಳು ಬದುಕಬೇಕಾ ಸಾಯಬೇಕಾ ಅನ್ನೋದು ಈ ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಪೋಷಕರ ಪ್ರಶ್ನೆನೂ ಕೂಡ ಆಗಿದೆ. ಪೋಷಕರು ಸಾಕಷ್ಟು ಪ್ರಮಾಣದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ನಾವು ನಿಮ್ಮನ್ನ ನಂಬಿ ಮಕ್ಕಳನ್ನ ಬಿಡ್ತೇವೆ, ರಾತ್ರಿ ಸೆಕ್ಯೂರಿಟಿ ಗಾರ್ಡ್ ಇರೋದಿಲ್ಲ, ಊಟದಲ್ಲಿ ಹುಳ ಹುಪ್ಪಟ್ಟಿಗಳು ಬರ್ತಾವೆ, ಊಟ ಮಾಡಿದರೆ ಈ ರೀತಿಯಾಗಿ ವಿಷಪ್ರಾಶನ ಆಗಿ ಸಮಸ್ಯೆ ಆಗ್ತಾ ಇದೆ. ಸೊ ಇಷ್ಟೊಂದು ಕೇರ್ಲೆಸ್ ಯಾಕೆ ಮಾಡ್ತೀರಿ ಅಧಿಕಾರಿಗಳು ಅಥವಾ ಮುಖ್ಯ ಗುರುಗಳು? ಇವರೆಲ್ಲರನ್ನ ಇಮಿಡಿಯೇಟ್ ಆಗಿ ಅಮಾನತು ಮಾಡ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ನೀವು ಬೇರೆ ಬೇರೆ ವಿಷಯಗಳನ್ನ ಮಾನ್ಯ ಗೃಹ ಸಚಿವರು ಮಾತಾಡ್ತಾರೆ. ಸರ್, ನಿಮ್ಮ ಕ್ಷೇತ್ರದಲ್ಲೇ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿದಾವೆ, ಈ ಸಮಸ್ಯೆಗಳ ಮೇಲೆ ಗಮನ ಹರಿಸಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಏನಪ್ಪಾ ಅಂತ ಕೇಳಿದ್ರೆ ನೀವು ಗಡಸುತನ ತೋರಿಸ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಏನೋ ಅಂತಾರಲ್ಲ, ಕುಡ್ಡು ಬೀಸ್ತಾನೆ ನಾಯಿ ನೆಕ್ತಾ ಹೋಗುತ್ತೆ. ಅದೇ ಪರಿಸ್ಥಿತಿ ರಾಜ್ಯದಲ್ಲಿ ಆಗ್ತಾ ಇದೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಅಧಿಕಾರಿ ನಿರ್ಲಕ್ಷ್ಯ ವಹಿಸಿದಾನೋ ಆತನನ್ನ ಇಮಿಡಿಯೇಟ್ ಆಗಿ ಅಮಾನತು ಮಾಡಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ, ಜೊತೆಗೆ ನನ್ನ ಆಗ್ರಹವೂ ಕೂಡ. ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.